ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಸಿರುಗುಪ್ಪ ತಾಲೂಕಿನೆಲ್ಲೆಡೆ ನಕಲಿ ವೈದ್ಯರ ಹಾವಳಿ ಹೆಚ್ಚಾಗಿದ್ದು ಅವರ ಮೇಲೆ ಸೂಕ್ತ ಕ್ರಮ ಜರುಗಿಸುವುದರ ಮೂಲಕ ಕಡಿವಾಣ ಹಾಕುವಂತೆ ಶ್ರೀನಿವಾಸ್ ನಾಯ್ಕ ಅವರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಎಲ್ ರಮೇಶ್ ಬಾಬು ಅವರಿಗೆ ಮನವಿ ಸಲ್ಲಿಸಿದ್ದಾರೆ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಚೇರಿಯಲ್ಲಿ ಮನವಿ ಸಲ್ಲಿಸಿ ಮಾತನಾಡಿದ ಶ್ರೀನಿವಾಸ್, ತಾಲೂಕಿನ ಅಗಸನೂರು ಗ್ರಾಮದಲ್ಲಿ ತುರ್ತು ಚಿಕಿತ್ಸೆ ವೈದ್ಯಕೀಯ ಸೇವಕನೆಂದು ಹೇಳಿಕೊಂಡು ಆರ್ಎಂಪಿ ವೈದ್ಯ ನಾಗರಾಜ್ ತಂದೆ ನರಸಿಂಹಲು ಪತ್ರಕರ್ತರ ವಿರುದ್ಧ ಸಿರುಗುಪ್ಪ ಪೊಲೀಸ್ ಠಾಣೆಯಲ್ಲಿ ಸುಳ್ಳು ಪ್ರಕರಣ ದಾಖಲಿಸುವುದರ ಮೂಲಕ ಬೆದರಿಕೆ ಹಾಕಲು ಪ್ರಯತ್ನಿಸಿದ್ದಾರೆ. ತಾಲೂಕಿನಲ್ಲಿ ಇದೇ ರೀತಿ ಹಲವಾರು ಗ್ರಾಮದಲ್ಲಿ ನಕಲಿ ವೈದ್ಯರ ಹಾವಳಿ ಹೆಚ್ಚಾಗಿದ್ದು ಇವರ ಹಿಂದೆ ದೊಡ್ಡ ದೊಡ್ಡ ಅಧಿಕಾರಿಗಳ ಕೈವಾಡ ಇರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಈ ಬಗ್ಗೆ ಕೆಲವು ದಿನಗಳ ಹಿಂದೆ ಸಿರುಗುಪ್ಪ ತಾಲೂಕು ವೈದ್ಯಾಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಪ್ರತಿ ಹಳ್ಳಿಯಲ್ಲೂ ಕೂಡ ಆರ್ಎಂಪಿ ಖಾಸಗಿ ವೈದ್ಯರು ಕಾಣಿಸಿದ್ದಾರೆ, ಆದ್ರೆ ವೈದ್ಯಾಧಿಕಾರಿಗಳಿಗೆ ಮಾತ್ರ ಕಾಣುತ್ತಿಲ್ಲ. ಅಂದ್ರೆ ಇದೊಂದು ಜಾಣ ಕುರುಡುತನದ ಪರಮಾವಧಿಯಂತೆ ಹೇಳಬಹುದಾಗಿದೆ ಎಂದಿದ್ದಾರೆ. ಈ ಬಗ್ಗೆ ಜಿಲ್ಲಾ ವೈದ್ಯಾಧಿಕಾರಿಗಳು ಮಾತನಾಡಿ, ಈಗಾಗಲೇ ನಮ್ಮ ತಂಡಗಳಿಂದ ದಾಳಿ ನಡೆಸಿದ್ದೀವಿ, ಯಾರು ಕೂಡ ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ. ಮುಂದಿನ ದಿನದಲ್ಲಿಯೂ ಕೂಡ ದಾಳಿ ಮಾಡುವ ಮೂಲಕ ಕಡಿವಾಣ ಹಾಕುವುದಾಗಿ ಹೇಳಿದ್ದಾರೆ. ಈ ಬಗ್ಗೆ ಗುರುವಾರದಂದು ತಾಲೂಕು ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವಿಭಾಗೀಯ ಜಂಟಿ ನಿರ್ದೇಶಕ ಶಂಕರಪ್ಪ ಅವರ ಗಮನಕ್ಕೂ ತರಲಾಗಿದೆ. ಹಣದ ಆಸೆಗಾಗಿ ಚಿಕಿತ್ಸೆ ನೀಡುವ ಇವರು ಜನರಿಗೆ ಮೋಸ ಮಾಡುತ್ತಾ ತೀರಾ ಅನಾರೋಗ್ಯದ ತುರ್ತು ಸಂದರ್ಭದಲ್ಲಿ ಅಧಿಕೃತ ಖಾಸಗಿ ಅಥವಾ ಸರ್ಕಾರಿ ಆಸ್ಪತ್ರೆಗಳ ಕಡೆ ಬೆರಳು ಮಾಡಿ ಕೈ ತುಳಿದುಕೊಳ್ಳುತ್ತಿದ್ದಾರೆ. ಎಲ್ಲಂದರಲ್ಲಿ ಬೀಸಾಡುವ ವೈದ್ಯಕೀಯ ತ್ಯಾಜ್ಯದಿಂದಾಗಿ ಪರಿಸರ ಮಾಲಿನ್ಯವಾಗ್ತಾ ಇದ್ದು ಗಾಜಿನಂತಹ ಬಾಟಲಿಗಳು, ಸಿರಂಜಿಗಳು, ಸೂಜಿಯಿಂದಾಗಿ ಪ್ರಾಣಿಗಳಿಗೆ ತೊಂದರೆಯಾಗ್ತಾ ಇದೆ. ಏನಾದರೂ ಪ್ರಶ್ನೆ ಕೇಳಿದರೆ ಪೊಲೀಸ್ ಠಾಣೆಗಳಿಂದ ಅಲಿಸುವುದಾಗಿ ಬೆದರಿಸುವುದು, ಸುಳ್ಳು ಪ್ರಕರಣವನ್ನು ದಾಖಲಿಸಲು ಮುಂದಾಗ್ತಾರೆ. ಇದರಿಂದಾಗಿ ಜನರ ಜೇಬು ಖಾಲಿಯಾಗುತ್ತದೆಯೇ ಹೊರತಾಗಿ ಸೂಕ್ತ ಚಿಕಿತ್ಸೆ ದೊರೆತಾ ಇಲ್ಲ. ಇನ್ನು ಮುಂದಾದರೂ ಸಂಬಂಧಿಸಿದ ಮೇಲಧಿಕಾರಿಗಳು ಗಮನ ಹರಿಸಿ ನಕಲಿ ವೈದ್ಯರ ಹಾವಳಿ ತಡೆಯಬೇಕು ಅಂತ ಸಾರ್ವಜನಿಕರು ಒತ್ತಾಯವಾಗಿದೆ. ನನ್ನ ಮೇಲೆ ಒಂದು 11/3/2025 ಆರ್ಎಂಪಿ ಡಾಕ್ಟರ್ ಆದ ನಾಗರಾಜ್ ಒಂದು ಸುಳ್ಳು ಪ್ರಕರಣವನ್ನು ದಾಖಲೆ ಮಾಡಿದ್ದಾರೆ. ಅವತ್ತು ನಾನು ಈತ ಆರ್ಎಂಪಿ ಡಾಕ್ಟರ್ ಸಂಬಂಧಪಟ್ಟಂಗೆ ನಾನು ಯಾವುದೇ ರೀತಿಯ ದೂರವಾಣಿ ಕರೆ ಮತ್ತು ಬೆದರಿಕೆ ಯಾವುದು ಹಾಕಿರುವುದಿಲ್ಲ. ಆದರೆ ಸರ್, ನನ್ನ ಮೇಲೆ ನಂಬರ್ 1 ಆರೋಪಿ ಆಗಿ ಸಿರುಗುಪ್ಪ ಪೊಲೀಸ್ ಸ್ಟೇಷನಲ್ಲಿ ಒಂದು FIR ದಾಖಲೆ ಮಾಡಿ ಆಮೇಲೆ ಜೊತೆಗೂಡಿ ಪೊಲೀಸ್ ಠಾಣೆ ಭೇಟಿಯಾದಾಗ ನೀವು ಶ್ರೀನಿವಾಸ್ ನಾಯ್ಕ ಅಲ್ಲ, ಶ್ರೀನಿವಾಸ್ ಪತ್ತಾರ್ ಅಂತೇಳಿ ನನಗೆ ಈ ರಿಪೋರ್ಟ್ ಹಾಕಿದ್ದಾರೆ. ಅವತ್ತಿನಿಂದ ಮತ್ತೆ ನಾವು ಸಿರುಗುಪ್ಪ ತಾಲೂಕಾದ್ಯಂತ ನಕಲಿ ಆರ್ಎಂಪಿ ಡಾಕ್ಟರ್ಗಳು ಹಾವಳಿ ಜಾಸ್ತಿ ಇದೆ. DHO ಸಾರಿ ಕೇಳಿದರೆ ನಾವು 3 ಸಾರಿ ದಾಳಿ ಮಾಡಿದ್ದೀವಿ, ಯಾರು ಸಿಕ್ಕಿದ್ದಿಲ್ಲ ಅಂತಂತಾರೆ. ಇದು ಏನು ಹುನ್ನಾರ ನಡ್ತಾ ಇದೆ ಗೊತ್ತಾಗಿಲ್ಲ. ಆದಷ್ಟು ಬೇಗ ನಾಗರಾಜ್ ಎಂಬ ಒಬ್ಬ ಆರ್ಎಂಪಿ ಡಾಕ್ಟರ್ ಮೇಲೆ ಒಂದು FIR ಹಾಕಿ ನಮಗೆ ನ್ಯಾಯ ಒದಗಿಸಬೇಕಂತ ಕೇಳ್ತಿದ್ದೇನೆ. ಹೊಂದರಪ್ಪ, ಸಿರುಗುಪ್ಪ, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.